ಹೇ ಸಿರಿ, ನನ್ ಸೊಸೆ ನನ್ ಮಾತೆ ಕೇಳ್ತಿಲ್ಲ, ಏನ್ ಮಾಡೋದು? ನನಗೂ ಅದೇ ಪ್ರಾಬ್ಲಮ್ ಇದೆ. ನಿಮ್ಮ ಹತ್ರ ಏನಾದರೂ ಇದ್ರೆ ಹೇಳಿ. ಇಂಡಿಯಾಯಿಂದ ಎಲ್ಲಾರು ನನ್ನ ಹತ್ರ ಇದೆ ಪ್ರಶ್ನೆ ಕೇಳ್ತಾರೆ. ಅಷ್ಟೇ ಸೊಸೆ ಜಗಳದಲ್ಲಿ ಇಂಟರ್ನೆಟ್ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಯಾವ್ದಪ್ಪ ಇದು ಹೊಸ ನಂಬರು? ಹಲೋ, ನಾನು ಮಳವಳ್ಳಿ ಮಲ್ಲಿ ಮಾತಾಡ್ತಿರೋದು. ನೀವ್ ಯಾರು? ಹಲೋ, ನಾನು ಬಾಂಬೆಯಿಂದ ಪೊಲೀಸ್ ಇನ್ಸ್ಪೆಕ್ಟರ್ ಮಾತಾಡ್ತಿದ್ದೀನಿ. ನಾನು ಬೆಂಗಳೂರಿಂದ, ಅದನ್ನ ಕೇಳಿಸ್ಕೊಳ್ತಾ ಇದ್ದೀನಿ. ಏನ್ ಹೇಳಿ? ನಿಮ್ಮ ಮಗನ್ನ ಒಂದು ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಮಾಡಿದೀವಿ. ನೀವು ಅರೆಸ್ಟ್ ಮಾಡಿದ್ದೀರಾ ಅನ್ನೋದಕ್ಕೆ ಏನ್ ಸಾಕ್ಷಿ? ನಿನ್ ಮಗನ್ ಬೆರಳು ಕಟ್ ಮಾಡಿ ಪಾರ್ಸಲ್ ಕಳಿಸ್ಲಾ? ಎಲ್ರು ಬೆರಳು ಒಂದೇ ತರ ಇರುತ್ತೆ. ನನ್ ಮಗನ್ ಬೆರಳು ಅಂತ ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಹಾಗಾದ್ರೆ ತಲೆ ಕಟ್ ಮಾಡಿ ಪಾರ್ಸಲ್ ಕಳಿಸ್ಲಾ? ಮುಖ ನೋಡಿದ ತಕ್ಷಣ ನಿನ್ ಮಗ ಅಂತ ಗೊತ್ತಾಗುತ್ತೆ. ಅಯ್ಯಯ್ಯೋ, ಬೇಡಪ್ಪ ಬೇಡ, ಆತರ ಮಾಡ್ಬೇಡಿ. ಹಾಗು ಬಾ ದಾರಿಗೆ. ಈ ಕಾಮಿಡಿ ಎಲ್ಲ ಯಾರಾದ್ರೂ ಯೂಟ್ಯೂಬ್ ಕಂಟೆಂಟ್ ಮಾಡ್ತಾರಲ್ಲ ಅವ್ರ ಹತ್ರ ಇಟ್ಕೋ, ನನ್ನ ಹತ್ರ ಬೇಡ. ಇವಾಗ ಏನ್ ಮಾಡೋದು ನೀವೇ ಹೇಳಿ ಸರ್. ನಾನು ಹೇಳೋ ಜಾಗಕ್ಕೆ ದುಡ್ಡು ತಗೊಂಡು ಬಂದು ಕೊಟ್ರೆ ನಿನ್ನ ಮಗನ್ನ ಬಿಡ್ತೀನಿ, ಇಲ್ಲ ಅಂದ್ರೆ. ಸರ್, ನಾವಿಬ್ರು ಒಂದ್ ಡೀಲ್ ಮಾಡ್ಕೊಳ್ಳೋಣ. ಏನದು? ನನ್ ಮಗನ್ ಬದಲು ನನ್ ಸೊಸೆನ ಅರೆಸ್ಟ್ ಮಾಡಿ ಜಾಸ್ತಿ ದುಡ್ಡು ಕೊಡ್ತೀನಿ. ಏಯ್, ಆಗ್ಲಿಲ್ಲ ತಾನೆ ಕಾಮಿಡಿ ಬೇಡ ಅಂತ. ನಿಮ್ಮ ಅತ್ತೆ ಸೊಸೆ ಪಂಚಾಯತಿನ ಆಮೇಲೆ ಇಟ್ಕೊಳ್ಳಿ. ಫಸ್ಟು ನಿಮ್ಮ ಮಗನ ಕೇಸ್ನ ಕ್ಲಿಯರ್ ಮಾಡು. ನಮ್ಮ ಕಡೆಯಿಂದ ಒಬ್ಬ ಹುಡುಗ ನಿಮಗೆ ಕಾಲ್ ಮಾಡ್ತಾನೆ. ಎಷ್ಟು ದುಡ್ಡು ಕೊಡಬೇಕು, ಎಲ್ಲಿ ತರಬೇಕು ಅಂತ ಎಲ್ಲ ಇನ್ಫಾರ್ಮ್ ಮಾಡ್ತಾನೆ. ಅವನ್ನ ಫಾಲೋ ಮಾಡು. ಸರ್, ನಿಮ್ಗೊಂದು ಕೇಳ್ಬೋದಾ? ಏನದು? ನೀವು ನಿಜವಾಗ್ಲೂ ಪೊಲೀಸ್ ಅನ್ನೋದಕ್ಕೆ ಏನ್ ಸಾಕ್ಷಿ? ಸಾಕ್ಷಿ ಬೇಕು ತಾನೆ. ಫಸ್ಟು ಫೋನ್ ಕಟ್ ಮಾಡು, ಒಂದು ವಿಡಿಯೋ ಕಾಲ್ ಬರುತ್ತೆ, ರಿಸೀವ್ ಮಾಡು. ಸರಿ ಸರ್. ಸರ್, ನಮಸ್ತೆ. ಏಯ್, ನಿನ್ನ ನಮಸ್ಕಾರ ನನಗೆ ಬೇಕಾಗಿಲ್ಲ. ಗೊತ್ತಾಯ್ತು ತಾನೇ ನಾನು ಯಾರು ಅಂತ. ಬೇಗ ಅಮೌಂಟ್ ಅರೇಂಜ್ ಮಾಡಿಕೊಂಡು ನಿನ್ನ ಮಗನ ಕರ್ಕೊಂಡು ಹೋಗು. ಸರ್, ನಿಮ್ಮ ಹುಡುಗನ್ ಕಳಿಸಿ, ದುಡ್ಡು ಕಳಿಸ್ತೀನಿ. ಹಾಂ ಕಳಿಸ್ತೀನಿ. ಬೇಗ ದುಡ್ಡು ಬರಬೇಕು. ಏನಪ್ಪ ಮಾಡೋದೀಗ? ಹಣೆ ಗಾಯ ಆದ್ರೂ ಗೊತ್ತಾಗದೆ ಇರೋ ರೇಂಜಿಗೆ ಯೋಚನೆ ಮಾಡ್ತಾ ಇದ್ದಾಳಲ್ಲ, ಅಂಥದ್ದೇನು ಯೋಚನೆ ಮಾಡ್ತಿದ್ದಾಳೆ ಈ ಮುದುಕಿ? ಅವ್ರು ಕೇಳಿರೋ ದುಡ್ಡು ಕೊಟ್ಟಿದ್ದೀನಿ, ನನ್ನ ಮಗನ್ ಬಿಡ್ತಾರೆ ಅಲ್ವಾ? ಅಂಥದ್ದೇನು ವಿಷಯ ಇರ್ಬೋದು? ಇನ್ನು ಕಾಲ್ ಬೇರೆ ಬಂದಿಲ್ಲ. ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತಾನೂ ಹೇಳಿದ್ದಾರೆ. ಹಲೋ ಹಲೋ, ಹೇಳಿ. ಇವಳಜ್ಜಿ ಏನ್ ಮಾತಾಡ್ತಾ ಇದ್ದಾಳೆ ಅಂತ ಕೇಳಿಸ್ಕೊಳ್ಳೋಣ ಅಂದ್ರೆ ಕೇಳಿಸ್ತಾನೆ ಇಲ್ವಲ್ಲ. ಯಾರ ಜೊತೆ ಮಾತಾಡ್ತಿರ್ಬೋದು? ಇವಳಜ್ಜಿ ಅದೇನ್ ಮಾತಾಡ್ತಿದ್ದಾಳೆ ಅಂತ ಕೇಳಿಸ್ತಾನೆ ಇಲ್ವಲ್ಲ. ಮನೆಯೆಲ್ಲ ಕ್ಲೀನ್ ಮಾಡ್ಬಿಡೋಣ. ಮಗನ್ ಯಾವಾಗ ಕಳಿಸ್ತೀರಾ? ವಿಷಯ ಯಾರಿಗೂ ಹೇಳಿಲ್ಲ ತಾನೆ? ಇಲ್ಲ, ಯಾರಿಗೂ ಹೇಳಿಲ್ಲ. ನನ್ನ ಮಗನ್ ಯಾವಾಗ ಬಿಡ್ತೀರಾ? ಇನ್ನು 50,000 ಕೊಟ್ರೆ ನಿನ್ನ ಕಣ್ ಮುಂದೆನೇ ಇರ್ತಾನೆ. ನಾನು ಯಾಕೆ ಕೊಡ್ಬೇಕು? ಮೊದಲೇ ಕೊಟ್ಟಿದ್ದೀನಿ ಅಲ್ಲ. ಧೂಳು ತುಂಬಾ ಧೂಳಿದೆ ಅತ್ತೆ. ನೆನ್ನೆ ಕೊಟ್ಟಿರೋದು ನಮಗೆ, ಇವಾಗ ಕೊಡ್ತಾ ಇರೋದು ಲಾಯರ್ಗೆ.
ಹಲೋ ಹಲೋ, ಈ ಮನೇಲಿ ಒಂದು ಪ್ರೈವಸಿನೂ ಇಲ್ಲ. ನಾನು ಇಟ್ಟಿರೋ ಬಾಂಬ್ಗೆ ದುಡ್ಡು ಬಂದೇ ಬರುತ್ತೆ. ಈ ಮುದುಕಿ ಯಾರ ಹತ್ರ ಏನ್ ಮಾತಾಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋಣ ಅಂದ್ರೆ ಗೊತ್ತೇ ಆಗ್ತಾ ಇಲ್ವಲ್ಲ. ಫಾಲೋ ಮಾಡ್ತೀನಿ. ಅಯ್ಯೋ, ಇದು ಸಾಲಲ್ಲ ಅನ್ಸುತ್ತೆ. ಅಲ್ಲೊಂದು ಸ್ವಲ್ಪ ದುಡ್ಡಿಟ್ಟಿದ್ನಲ್ಲ, ಅದು ತಗೊಳ್ಳೋಣ. ನಾನು ರೂಮ್ನ ಕ್ಲೀನ್ ಮಾಡಲ್ಲ ಅನ್ನೋ ಧೈರ್ಯದಿಂದ ನಮ್ಮ ಮತ್ತೆ ಎಲ್ಲಾ ಕಡೆ ದುಡ್ಡಿಟ್ಟಿದಾರಲ್ಲಪ್ಪ. ಇನ್ಮೇಲಿಂದ ನೀಟಾಗಿ ರೂಮ್ ಕ್ಲೀನ್ ಮಾಡಬೇಕು ಫಸ್ಟ್. ಬರ್ತಾ ಇದ್ದಾಳೆ ಮುದುಕಿ, ಬರೋಷ್ಟರೊಳಗೆ ಎಸ್ಕೇಪ್ ಆಗ್ಬೇಕು. ಮತ್ತೆ ಏನ್ ಮಾಡ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಅತ್ತೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸರಿಯಾಗಿ ಹೊಂದ್ಕೊಂಡು ಉತ್ತರ ಕೊಡಲ್ಲ. ಅತ್ತೆ, ಎಲ್ಲಿಂದ ವಾಪಸ್ ಬರ್ತೀರಾ? ಎಲ್ಲಿ ಹೋಗಿದ್ನೋ ಅಲ್ಲಿಂದ ವಾಪಸ್ ಬರ್ತೀನಿ. ನನಗೆ ಉಲ್ಟಾ ಪಲ್ಟಾ ಆನ್ಸರ್ ಮಾಡ್ತಾಳೆ. ಮೊದಲು ನಾನು ಇವಳಿಗೆ ಕಳಿಸ್ತಿದ್ದೆ, ಇವಾಗ ನನ್ನ ಕಳಿಸ್ತಿದ್ದಾಳೆ. ಅತ್ತೆ, ಸರಿಯಾಗಿ ಹೇಳಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಹೋಗುವಾಗ ಎಲ್ಗೆ ಹೋಗ್ತಿದ್ಯಾ ಅಂತ ಕೇಳಿದ್ರೆ ಹೋಗೋ ಕೆಲಸ ಆಗತ್ತೇನೆ. ಓಹೋ, ಹಾಗ ಹೆಂಗ್ ಹೋಗ್ತಿದ್ದೀರಾ? ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನೀವ್ ಆಟೋದಲ್ಲಿ ಹೋಗ್ಬೇಕಾದ್ರೆ ಆಟೋದವ್ನು ಎಲ್ಲಿಗೆ ಅಂತ ಕೇಳಲ್ವಾ? ಆಗ ನೀವ್ ಹೇಳಲ್ವಾ? ಅವನ್ಗೆ ಹೇಳ್ತೀನಿ, ನಿನ್ಗೆ ಹೇಳಲ್ಲ. ಅವನ್ ಕೇಳ್ಬೋದು, ನೀನ್ ಕೇಳ್ಬಾರ್ದು. ಮನೆ ಕಡೆ ಹುಷಾರು. ಅತ್ತೆ, ನನ್ನಿಂದನೇ ಏನೋ ಮುಚ್ಚಿಡ್ತಾ ಇದೀಯ ಅಲ್ವಾ ನೀನು? ಇರ್ಲಿ, ಇವತ್ತು ನಿಮ್ಮನ್ನು ಫಾಲೋ ಮಾಡ್ತೀನಿ. ಅಯ್ಯೋ, ಇನ್ನೂ ಬರ್ಲಿಲ್ವಲ್ಲ ಪಾಪ ನನ್ ಮಗ. ಏನ್ ಕಷ್ಟದಲ್ಲಿದ್ದಾನೋ ಏನೋ. ನಾನು ನನ್ನ ಹತ್ರ ಇರೋ ದುಡ್ಡೆಲ್ಲ ತಂದಿದ್ದೀನಿ. ನಿಮ್ಗೆನಾ ದುಡ್ಡು ಕೊಡ್ಬೇಕಾಗಿರೋದು? ಸರ್, ನನ್ ಮಗ. ಅದೆಲ್ಲ ನಮ್ಮ ಬಾಸ್ ಫೋನ್ ಮಾಡ್ತಾರೆ. ಸರ್ ಸರ್, ನಮ್ಮ ಮತ್ತೆ ಯಾರಿಗೆ ದುಡ್ಡು ಕೊಡ್ತಾ ಇದ್ದಾರೆ? ಈ ಕೇಸ್ ಒಂದು ಅರ್ಥನೇ ಆಗ್ತಿಲ್ವಲ್ಲ. ಎಷ್ಟು ದಿನ ಆಯ್ತು ನನ್ ಮಗನ್ ಬಿಡ್ಲೇ ಇಲ್ವಲ್ಲ ಆ ಪೊಲೀಸ್ ಅವರು. ನನ್ ಸೊಸೆ ಬೇರೆ ಅನುಮಾನ ಪಡ್ತಾ ಇದ್ದಾಳೆ ನನ್ ಮೇಲೆ. ಅಪ್ಪ, ಸ್ವಾಮಿ ಪೊಲೀಸಪ್ಪ, ನನ್ ಮಗನ್ ಯಾವಾಗ ಕಳಿಸ್ತೀಯಪ್ಪ? ಇನ್ನು 1 ಲಕ್ಷ ಕೊಟ್ರೆ ಆದಷ್ಟು ಬೇಗ ಕಳಿಸ್ತೀನಿ. ಮೊದಲು ನಾನು ನಿನ್ ಕಾಸು ಕೊಟ್ಟಾಗ ನಿನ್ಗೆ ಅಂತ ಇಟ್ಕೊಂಡೆ. ಆಮೇಲೆ ಅದ್ಯಾವುದೋ ಡಿಪಾರ್ಟ್ಮೆಂಟ್ ಅವನ್ಗೆ ಕೊಡ್ಬೇಕು ಅಂದೆ, ಮತ್ತೆ ಮಿನಿಸ್ಟರ್ ಕೊಡ್ಬೇಕು ಅಂದೆ. ಈಗ ಯಾರಿಗೆ ಕೊಡ್ಬೇಕು ಅಂತ ಕೇಳ್ತಿದ್ಯಪ್ಪ? ನನ್ನ ಬಾಮ ಇದು ಮಗನ ತಲೆ ಕೂದಲು ತೆಗಿತಾ ಇದೀವಿ. ಅವನಿಗೆ 1 ಲಕ್ಷ ಕೊಡ್ಬೇಕಂತೆ. ಕೂದಲು ತಗ್ಸಿದ ದುಡ್ಡ ಹೋಗೆ ನಾನು ಕೊಡಕ್ಕಾಗಲ್ಲ. ಆಯ್ತು ಬಿಡು, ನಿನ್ ಮಗನ್ನ ಗಲ್ಲಿಗೇರಿಸ್ತೀವಿ. ಆಯ್ತಾಯ್ತು, ಕೊಡ್ತೀನಿ ಕೊಡ್ತೀನಿ. ಬೇಗ ದುಡ್ಡು ರೆಡಿ ಮಾಡ್ಕೋ, ನನ್ನ ಹುಡುಗ ಕಾಲ್ ಮಾಡ್ತಾನೆ. ದುಡ್ಡು ಕೊಡಲಿಲ್ಲ ಅಂದರೆ ಇವ್ರ ಮಗನ ಗಲ್ಲಿ ಏರ್ಸೋದೆ. ಈಗ ಹೆಂಗಪ್ಪ 1 ಲಕ್ಷ ಹುಡ್ಸೋದು? ನನ್ನ ಹತ್ರ ಇದ್ದಿದ್ದ ಪಾತ್ರೆ ಒಡವೆ ಎಲ್ಲ ಕೊಟ್ಟಾಯ್ತು. ನನ್ನ ಸೊಸೆ ಒಡವೆ ಎಲ್ಲ ಬಿಚ್ಚಿಕೊಂಡು ಮಾರಿದ್ರೆ ಆ ಪೊಲೀಸ್ ಅವ್ರಿಗೆ ದುಡ್ಡು ಕೊಡ್ಬೋದು. ನನ್ನ ಮಗನ್ನು ವಾಪಸ್ ಕರ್ಕೊಂಡು ಬರ್ಬೋದು. ಅಜ್ಜಿ ಕಾಲ್ ಚೇರ್ನ ಹಾಕಿಲ್ವಲ್ಲ?
ಸೊಸೆ ಹಿಂಗೋದ್ಲು. ಉಂಗ್ರ ಸಕ್ಕತ್ತಾಗಿ ಚಿಕನ್. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ. ನನಗೆ ಗೊತ್ತಿಲ್ದಂಗ್ ನೀನೇನೋ ಮಾಡ್ತಾ ಇದ್ಯಾ. ಬಿಡ. ಇಷ್ಟರಿಂದ ಇದನ್ನ ಮಾರ್ಬಿಟ್ಟು ಅವ್ನು ದುಡ್ಡು ಕೊಡ್ಬೋದು. ಏ ಕಳ್ಳತ್ತೆ, ಅತ್ತೆ ಯಾಕತ್ತೆ ಮನೆಯಲ್ಲೇ ಕಳ್ತನ ಮಾಡ್ತಾ ಇದ್ದೀರಾ? ನಾನು 2 ದಿನದಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿರೋ ಚಿನ್ನ ದುಡ್ಡು ಎಲ್ಲ ತಗೊಂಡೋಗಿ ಯಾರಿಗೆ ಕೊಡ್ತಾ ಇದ್ದೀರಾ? ಅದು ಏನಾಯ್ತು ಅಂದ್ರೆ ಆಯ್ತು ಕಣಮ್ಮ. ಏನತ್ತೆ ನೀವು ಯಾವ್ದೋ ಒಂದು ಪ್ರ್ಯಾಂಕ್ ಕಾಲ್ ಬಂದ್ರೆ ಅದಕ್ಕೆ ಹೆದರ್ಕೊಂಡು ಇಷ್ಟೊಂದು ದುಡ್ಡೆಲ್ಲ ತಗೊಂಡೋಗಿ ಕೊಟ್ಟಿದ್ದೀರಾ? ನಿಮ್ಗೇನಾದ್ರೂ ಹುಚ್ಚ? ಅವ್ರು ನಿಮ್ಮನ್ನ ಯಾಮಾರಿಸಿದ್ದಾರೆ. ನಿಮ್ ಮಗ ಊರಲ್ಲಿರೋದಕ್ಕೆ ನೆಟ್ವರ್ಕ್ ಸಿಗ್ತಿಲ್ಲ ಅಷ್ಟೇ, ಆದ್ರೆ ವೈಫೈ ಯೂಸ್ ಮಾಡ್ಕೊಂಡು ದಿನ ಮೆಸೇಜ್ ಮಾಡ್ತಾರೆ. ನಾನು ಅವ್ರ ಜೊತೆ ಡೈಲಿ ಚಾಟ್ ಮಾಡ್ತಾ ಇದ್ದೀನಲ್ಲ. ಅಲ್ಲ, ಅವರು ನನ್ ಮಗನ ಹತ್ರ ಮಾತಾಡ್ಸಿದ್ರು, ಅಮ್ಮ ನನ್ನ ಕಾಪಾಡು ಕಾಪಾಡು ಅಂತ. ನನ್ ಮಗ ಅಳ್ತಾ ಇದ್ದ. ಅವನ್ ಧ್ವನಿ ಇನ್ನ ನನ್ ಕಿವಿ ಕಟ್ತಂಗೆ ಇದೆ. ಅಳ್ತಾ ಇದ್ದಮ್ಮ, ಕಾಪಾಡು ಅಮ್ಮ ಕಾಪಾಡು ಅಂತ. ನಿಮ್ ದಡ್ಡತನನ ಯಾರೋ ಸರಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ. ನಿಮ್ ಮಗನ್ ವಾಯ್ಸ್ ತಗೊಂಡು AI ಟೆಕ್ನಾಲಜಿಗೆ ಹಾಕಿದ್ರೆ ಯಾರ್ ಮಾತಾಡಿದ್ರು ನಿಮ್ ಮಗನ್ ಧ್ವನಿ ತರಾನೇ ಕೇಳಿಸುತ್ತೆ. ಮತ್ತೆ ನಿಮ್ ಮಗನ್ ಫೋಟೋಸ್ ಉಪಯೋಗಿಸ್ಕೊಂಡು ಅವ್ರನ್ನ ಹೊಡಿತಾ ಇರೋ ತರ, ಅವ್ರು ಮಾತಾಡ್ತಾ ಇರೋ ತರ ವಿಡಿಯೋಸ್ ಮಾಡ್ಬೋದು. ಹಿಂಗ್ ಬೇರೆ ಇದೆಯಾ? ಆ ಪಾಪಿಗಳು ನನ್ನ ಹತ್ರ 10-15 ಲಕ್ಷ ಇಸ್ಕೊಂಡಿದ್ದಾರೆ. ಅಯ್ಯೋ ಅತ್ತೆ, ಇದಕ್ಕೆಲ್ಲ ಹೆದರಬಾರ್ದು ಅತ್ತೆ. ನೀವ್ ಯಾಕೆ ನನ್ನ ಹತ್ರ ಒಂದ್ ಮಾತು ಹೇಳಲಿಲ್ಲ? ಏನ್ ಮಾಡ್ಬೇಕಮ್ಮ? ಅಯ್ಯೋ ಅತ್ತೆ, ಈ ತರ ಎಲ್ಲ ಬೆದರಿಕೆ ಕಾಲ್ಸ್ ಬಂದಿದ ತಕ್ಷಣ ನೀವೇ ಏನೇನೋ ಆಕ್ಷನ್ಸ್ ತಗೋಬಾರ್ದು. ಮೊದಲು 1930ಗೆ ಕಾಲ್ ಮಾಡ್ಬೇಕು. ಅಲ್ಲೂ ಆಗ್ಲಿಲ್ಲ ಅಂತ ಅಂದ್ರೆ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತ ವೆಬ್ಸೈಟ್ ಇದೆ. ಆ ಪೋರ್ಟಲ್ಗೆ ಹೋಗಿ ನೀವು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದು ನಿಜಾನ ಸುಳ್ಳ ಅಂತ ತಿಳ್ಕೊಬಹುದು. ಇರಿ, ನಾನು ಇವಾಗ್ಲೇ ಆ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಮಾಡ್ತೀನಿ. ಅತ್ತೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀನಿ. ಅವ್ರು ನಾಳೆನೆ ಆ ಸ್ಕ್ಯಾಮರ್ ಮೇಲೆ ಆಕ್ಷನ್ ತಗೋತಾರೆ. ಥ್ಯಾಂಕ್ಸ್ ಅಮ್ಮ. ನಿನ್ನಿಂದ ನನ್ ದುಡ್ಡು ಉಳಿತು, ನಿನ್ನಿಂದ ನನ್ ಬುದ್ಧಿ ಕಲ್ತೆ. ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತೀರಾ ಬಿಡಿ ಅತ್ತೆ. ಅದಕ್ಕೆ ಹೇಳೋದು, ಓದಿರೋ ಸೊಸೆ ಮನೇಲಿ ಇರ್ಬೇಕು ಅಂತ. ಮಾತಿಗೂ ಬೈತಿದ್ರಿ 4 ಕ್ಲಾಸ್ ಓದ್ಬಿಟ್ಟು ಎಕ್ಸ್ಟ್ರಾ ಆಡ್ತಾಳೆ ಅಂತ. ಈಗ ಗೊತ್ತಾಯ್ತಾ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ. ಆದ್ರೂ ಅತ್ತೆ ನೀವೇನೇ ಹೇಳಿ, ಆ ಸ್ಕ್ಯಾಮರ್ ಇಂದ ನನಗೊಂದು ಹೆಲ್ಪ್ ಆಯ್ತು ಅತ್ತೆ. ಏನಾಯ್ತು? ಮನೆ ಯಾವ್ಯಾವ ಮೂಲೆ ಮುಡುಕ್ಲಲ್ಲಿ ಎಷ್ಟೆಷ್ಟು ದುಡ್ಡಿಟ್ಟಿದ್ದೀರಾ ಅಂತ ಗೊತ್ತಾಯ್ತು. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪಟಾಕಿ ಪೋರಿ ಯೂಟ್ಯೂಬ್ ಚಾನಲ್ನ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗಂಟೆ ಹೊಡೀರಿ. ಅತ್ತೆ ಅಲ್ಲಿ ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ನೀವು ಕಾಫಿ ಪೌಡ್ರಾ ಬೇಕಿಂಗ್ ಪೌಡ್ರಾ ಅಂತ ಕನ್ಫರ್ಮ್ ಮಾಡ್ಬಿಟ್ರೆ, ಕುಕ್ಕರ್ ಆಮೇಲೆ ಎಷ್ಟು ವಿಷಲ್ ಹೊಡಿಸ್ಬೇಕು ಅಂತ ಹೇಳ್ಬಿಟ್ರೆ ಕೂಗಿಸ್ಬಿಡ್ತೀನಿ. ಯಾರಾದ್ರೂ ಕುಕ್ಕರ್ ಅಲ್ಲಿ ಕಾಫಿ ಮಾಡ್ತಾರೆ? ಮತ್ತಿನ್ ಯಾವ್ದ್ರಲ್ಲಿ ಮಾಡ್ತಾರೆ? ಅಲ್ಲ, ಸಣ್ಣ ಪಾತ್ರೆ ಇಲ್ವಾ? ಅದ್ರಲ್ಲಿ ಹಾಲು ಹಾಕಿ, ಕಾಫಿ ಪುಡಿ ಹಾಕಿ, ಮತ್ತೆ ಸಕ್ಕರೆ ಹಾಕಿ ಸ್ವಲ್ಪ ಹೊತ್ತು